Hi children, in the previous classes, I have concluded with the concept related to the policies, procedures, key decision makers, and some of the different types of events. After completion of that, the last concept also I have given you the information related to the meaning, that is the types of record keeping system. The last concept in this first module, that is the types of record keeping system. So here the types of record keeping system are classified into two types. We are already pointed out. That is the manual record keeping system and the electronic record keeping system. So here you are familiar about the meaning and I have discussed with you. That is the electronic record keeping system. The electronic record keeping system is a type of record keeping system in which the records or the documents are maintained by using some of the accounting software programs to simplify the work or procedure in the organization. ಒಂದು ಕಂಪನಿಯಲ್ಲಿ ಕೆಲಸ ಅಂತಕ್ಕಂಥದ್ದು ಸಿಂಪ್ಲಿಫೈ ಮಾಡಲಿಕ್ಕೆ ಒಂದು ಕಂಪನಿಯಲ್ಲಿ ನಾವುಗಳು ಏನೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡ್ತೀವೋ ಅದನ್ನೆಲ್ಲವನ್ನ ಸಹ ಕಂಪ್ಯೂಟರೈಸ್ಡ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ಕಂಪ್ಯೂಟರೈಸ್ಡ್ ಆಗಿ ಅಕೌಂಟಿಂಗ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದನ್ನ ನಾವುಗಳು ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀರಿ. ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿ ತಗೊಂಡಾಗ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್? ಯಾಕಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಸಾಫ್ಟ್ವೇರ್ ಪ್ರೋಗ್ರಾಮ್, ಕಂಪ್ಯೂಟರೈಸ್ಡ್ ಟೆಕ್ನಾಲಜಿ, ಹೌ ವಿ ಪೀಪಲ್ ವಿಲ್ ಬಿ ಯೂಸ್ಡ್, ಯಾವ ರೀತಿ ನಾವು ಈ ಒಂದು ಸಿಸ್ಟಮ್ ಅನ್ನ ಯೂಸ್ ಅನ್ನ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದೆ ಆದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿ ತಗೊಂಡಾಗ ಯಾವ ರೀತಿ ಇರುತ್ತೆ? ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಡ್ವಾಂಟೇಜಸ್ ಏನು ಅಂತ ಹೇಳಿ ನೋಡಿದ್ರೆ, ಇಟ್ ಹೆಲ್ಪ್ಸ್ ಯು ರೆಕಾರ್ಡ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್, ಪೇಮೆಂಟ್ ಟು ವರ್ಕರ್ಸ್ ಅಂಡ್ ಸ್ಟಾಕ್ ಅಂಡ್ ಅಸೆಟ್ ಡೀಟೇಲ್ಸ್ ಎಕ್ಸೆಟ್ರಾ. ನಾವುಗಳು ಈ ಪೇಮೆಂಟ್ಸ್ ಎಲ್ಲವನ್ನು ಸಹ ಅದೇ ಬುಕ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಒಂದೊಂದಕ್ಕೆ ಒಂದೊಂದು ಬುಕ್ ಇಟ್ಬಿಟ್ಟು ಅಲ್ಲೆಲ್ಲ ಬರಿಬೇಕಿತ್ತು. ಬಟ್ ಆದರೆ ಒಂದು ಸಾಫ್ಟ್ವೇರ್ ಅಂತ ನಾವು ಹಾಕೊಂಡ್ಬಿಟ್ರೆ ಅಟೆಂಡೆನ್ಸಿನ ಸಮೇತ ಎಂಪ್ಲಾಯಿಗೆ ಎಷ್ಟು ಸ್ಯಾಲ್ರಿ ಹೋಗ್ತಿದೆ, ಏನ್ ವರ್ಕ್ ಮಾಡೋದು ಎಲ್ಲವೂ ಸಿಗುತ್ತಾ. ಅಥವಾ ನಾವು ಬ್ಯಾಲೆನ್ಸ್ ಶೀಟ್ ಅಂತ ತಗೊಂಡ್ಬಿಟ್ರೆ ಇನ್ಕಮ್ ಏನು ಎಕ್ಸ್ಪೆನ್ಸಸ್ ಏನು ಗೊತ್ತಾಗತ್ತಾ. ಅಥವಾ ಸ್ಟಾಕ್ ಅನ್ನೋದನ್ನ ಪ್ರೆಸ್ ಮಾಡಿದ್ರೆ ನಮ್ಮಲ್ಲಿ ಏನು ಎಷ್ಟು ಸ್ಟಾಕ್ ಇದೆ, ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಇನ್ವೆಂಟ್ರಿ ಇದೆ ಗೊತ್ತಾಗತ್ತಾ. ಅಟ್ ಎ ಟೈಮ್ ಅಲ್ಲಿ ನಾವು ಸ್ಕ್ರೀನ್ ಮೇಲೆ ಸಾಫ್ಟ್ವೇರ್ ನ ಬಳಸ್ಕೊಂಡು ಎಲ್ಲವನ್ನ ಸಹ ನೋಡಬಹುದು ಈಸಿಯಾಗಿ. ಒಂದು. ಎರಡನೇದು, effective way to keep financial records and require less storage space. You are having a more familiar meaning about the files, folders ಅಲ್ವಾ. ಗ್ರೂಪ್ ಆಫ್ ಫೈಲ್ಸ್ ಅನ್ನ ಒಂದು ಫೋಲ್ಡರ್ ಮಾಡಬಹುದು ಅಲ್ವಾ, ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಅನ್ನ ಒಂದು ಫೈಲ್ ಮಾಡಬಹುದು ನಾವುಗಳು ಅಲ್ವಾ. ಅದಕ್ಕೆ ಸ್ಪೇಸ್, ದ ಸ್ಪೇಷಿಯಸ್ ರಿಕ್ವೈರ್ಡ್. ಒಂದು ಸಿಸ್ಟಮ್ ಡೆಸ್ಕ್ಟಾಪ್ ಅಲ್ಲಿ ಸ್ಪೇಷಿಯಸ್ ಅಂತ ಹೇಳಿದ್ರೆ ನಾವು ಅಲ್ಲಿ ಏನು ಜಿಬಿಗಳು ಅಥವಾ ಗಿಗಾಬೈಟ್ಸ್ ಮೆಗಾಬೈಟ್ಸ್ ಅಂತ ತಗೊಂಡು ಜಿಬಿ ಅಂತ ತಗೊಂಡಾಗ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರೆ ಸ್ಪೇಸ್ ಸ್ವಲ್ಪ ಜಾಗ ಇದ್ರೆ ಸಾಕು, ನಮ್ಮ ಸಿಸ್ಟಮ್ ಅಲ್ಲಿ ಮೆಮೊರಿ ಸ್ಪೇಸ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನಾವೇನ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಅದೇ ಅದರ್ ತಗೊಂಡ್ಬಿಟ್ರೆ ರ್ಯಾಕ್ಸ್ ಬೇಕು, ಬುಕ್ಸ್ ಬೇಕು, ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಬೇಕು. ಆದ್ರೆ ಇಲ್ಲಿ ನಾವು ನೋಡ್ದಂಗೆ ಇಲ್ಲಿ ನಾವುಗಳು ಸ್ಪೇಸ್ ಕಮ್ಮಿ ಇದ್ರೂ ಸಹ ಸ್ಟೋರ್ ಅನ್ನ ಮಾಡ್ಕೋಬಹುದು ಯಾವುದು ಎಲೆಕ್ಟ್ರಾನಿಕ್. ಅಂಡ್ ಪ್ರೊವೈಡ್ಸ್ ದ ಒಪಿನಿಯನ್ ಆಫ್ ರೆಕಾರ್ಡಿಂಗ್ ಎ ಸೇಲ್ ವೆನ್ ಯು ರೈಸಸ್ ಅನ್ ಇನ್ವಾಯ್ಸ್, ನಾಟ್ ವೆನ್ ಯು ರಿಸೀವ್ ಎ ಕ್ಯಾಶ್ ಪೇಮೆಂಟ್ ಫ್ರಮ್ ದ ಕ್ಲೈಂಟ್. ನೋಡಿ ಇಲ್ಲಿ ನಾವು ಏನು ಇನ್ವಾಯ್ಸ್ ಅನ್ನ ರೈಸ್ ಮಾಡಿರ್ತೀರಿ ಸೇಲ್ ಮಾಡಿದಾಗ ಆ ರೆಕಾರ್ಡಿಂಗ್ ಅನ್ನ ಇಮಿಡಿಯೇಟ್ ಆಗಿ ನಾವ್ ಏನ್ ಮಾಡ್ಬೋದು, ಸೇಲ್ಸ್ ರೆಕಾರ್ಡ್ ಅಲ್ಲಿ ಏನಾಗುತ್ತೆ, ಎಂಟರ್ ಆಗುತ್ತೆ. ಅದ್ರ ಕ್ಯಾಶ್ ಅವ್ನು ಯಾವಾಗ ಕೊಡ್ತಾನೆ ಬಿಡುತ್ತೆ, ನಾವು ಕ್ರೆಡಿಟ್ ಕೊಟ್ಟಿರ್ಬೋದು ಅಥವಾ ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಹೋಗಿರುತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಬಟ್ ಆದ್ರೆ ಸೇಲ್ಸ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ಒನ್ ವಿ ವಿಲ್ ರೈಸ್ ಎ ಇನ್ವಾಯ್ಸ್ ಅಂತಕ್ಕಂಥದ್ದು ಸೇಲ್ಸ್ಗೆ ಗೊತ್ತಾಗತ್ತೆ. ಆ ರೀತಿ ನಾವು ಮೇಂಟೈನ್ ಮಾಡ್ಬೋದು ರೆಕಾರ್ಡ್ಸ್ ಅನ್ನ. ಈಸಿ ಟು ಜನರೇಟ್ ಎ ಆರ್ಡರ್ಸ್. ನಾವ್ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಆರ್ಡರ್ ಕೊಟ್ಟು ಬರೋ ಬದಲು ಇಲ್ಲೇ ಕೂತ್ಕೊಂಡು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮುಖಾಂತರ ಏನ್ ಮಾಡ್ಬೋದು, ಆರ್ಡರ್ ಅನ್ನ ಕೊಡ್ಬೋದು.
ಇನ್ವಾಯ್ಸ್ ರೆಸಿಪ್ಷನ್ ಹಾಕ್ಬೋದು, ಡೆಬಿಟಾರ್ಸ್ ರಿಪೋರ್ಟ್ ನಮ್ಗೆ ಯಾರು ಹಣವನ್ನ ಕಳಿಸಿದ್ದಾರೆ ನಾವು ಕೊಟ್ಟಿದೀವಿ, ಕ್ರೆಡಿಟಾರ್ಸ್ ಡೆಬಿಟಾರ್ಸ್ ರಿಪೋರ್ಟ್ಸ್ ಅನ್ನ ನೋಡ್ಕೋಬಹುದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಣಕಾಸಿನ ಚಲಾವಣೆಗಳ ಎಲ್ಲ ದಾಖಲೆಗಳನ್ನ ನೋಡ್ಕೋಬಹುದು, ಎಂಪ್ಲಾಯಿ ಪೇ ರೆಕಾರ್ಡ್ಸ್ ಅಂಡ್ ಇನ್ವೆಂಟರಿ ರಿಪೋರ್ಟ್ಸ್ ಅದನ್ನ ಫಸ್ಟ್ ಅಲ್ಲೇ ನಾನು ಇಲ್ಲಿ ಹೇಳಿದೆ, ನಮ್ಗೆ ಪೇ ಆಗಿರ್ಬೋದು, ಇನ್ವೆಂಟರಿ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲವನ್ನ ಸಹ ನಾವು ಒಂದು ಸಾಫ್ಟ್ವೇರ್ ಗೆ ಲಾಗಿನ್ ಆಗಿ ನಮ್ದು ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಿ ಇಟ್ಕೊಂಡಾಗ ನಾವೇನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಚೆಕ್ ಅನ್ನ ಮಾಡ್ಕೋಬಹುದು ಎಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ. ಅಂಡ್ allows you to back up records and keep them in a safe place in case of a fire or theft. ನೋಡಿ, ಒಂದು ವೇಳೆ ಏನಾದ್ರೂ ನಾವು ಯಾವತ್ತೂ ಸಹ ಈ ರೆಕಾರ್ಡ್ಸ್ ಅನ್ನ ಏನ್ ಮಾಡಿರ್ತೀರಿ, ನಮ್ದೇ ಆದಂತ ಪರ್ಸನಲ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಸ್ಟೋರ್ ಮಾಡಿರ್ತೀರಿ. ಒಂದು ವೇಳೆ ಅನ್ಫಾರ್ಚುನೇಟ್ಲಿ ಸಿಸ್ಟಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಅಥವಾ ಕಂಪನಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಬರ್ನ್ ಆಗ್ಬೋದು ಅಥವಾ ಥೆಫ್ಟ್ ಕಳ್ತನ ಆಗ್ಬೋದು ಸಿಸ್ಟಮ್ಸ್ ಅಲ್ಲಿ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ನಮಗ್ ಬೇಕಾಗಿರ್ತಕ್ಕಂಥ ರೆಕಾರ್ಡ್ಸ್ ಅನ್ನ ನಾವು ರಿಗೇನ್ ಮಾಡ್ಕೋಬಹುದು. ಯಾವ ರೀತಿ, ನಮ್ದೇ ಆದಂತ ಪಾಸ್ವರ್ಡ್ಸ್ ಬ್ಯಾಕಪ್ ಅನ್ನ ತಗೊಂಡು ಅದಕ್ಕೆ ಟೆಕ್ನಿಷಿಯನ್ಸ್ ಇರ್ತಾರೋ, ಆ ಟೆಕ್ನಿಷಿಯನ್ಸ್ ಮುಖಾಂತರ ನಾವೇನ್ ಮಾಡ್ಬೋದು, ನಮ್ಮ ಒಂದು ಡೇಟಾ ಎಲ್ಲವನ್ನ ಸಹ ನಾವು ಬ್ಯಾಕಪ್ ತಗೊಳ್ತಕ್ಕಂತಹ ಒಂದು ಅಡ್ವಾಂಟೇಜ್ ಯಾವ್ದ್ರಲ್ಲಿದೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ ಇದೆ. ಅಂಡ್ ಯಾರಿಗೂ ಸಿಗ್ದಿರೋ ಬೇಕಾದ್ರೂ ನಾವೇನ್ ಮಾಡ್ಬೋದು, ಸೇಫ್ ಗಾರ್ಡ್ ಮಾಡಬಹುದು ಯಾವ್ದನ್ನ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ. ಅಂಡ್ ಕೀಪ್ ಅಪ್ ವಿತ್ ಲೇಟೆಸ್ಟ್ ಟ್ಯಾಕ್ಸ್ ರೇಟ್ಸ್, ಟ್ಯಾಕ್ಸ್ ಲಾಸ್ ಅಂಡ್ ರೂಲಿಂಗ್ಸ್. ನಾವು ದಿನದಿಂದ ದಿನಕ್ಕೆ ಯಾವತ್ತೂ ಸಹ ಏನು ತೆರಿಗೆ ಬಗ್ಗೆ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು, ಅಪ್ಡೇಟ್ ಅನ್ನ ಮಾಡ್ಕೊಳ್ತಾನೆ ಹೋಗ್ಬೋದು ಯಾವ್ದ್ರಲ್ಲಿ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ. ಇವೆಲ್ಲವೂ ಸಹ ನೀವು ಏನು ಕಂಪ್ಯೂಟರ್ ಸೆಂಟರ್ಸ್ಗೆ ಹೋಗಿ ಟ್ಯಾಲಿ ಅಂತ ಕಲಿತೀರಾ, ERP ಅಂತ ಕಲಿತೀರಾ, ಅವ್ರದ್ದೇ ಕಂಪನಿ ಪ್ರೋಗ್ರಾಮ್ಸ್ ಅಂತ ನೋಡ್ತಾ ಇರ್ತೀರಾ, ಅವೆಲ್ಲವೂ ಸಹ ಇದಕ್ಕೆ ಅನ್ವಯಿಸ್ತದೆ. In a manual record keeping system, a manual record keeping system is a type in which books of record keeping system or it is also called as a based on a paperwork, and it is a simple which is used by the owners of the organization based on their knowledge. ಅವ್ರಿಗಿರ್ತಕ್ಕಂಥ ನಾಲೆಜ್ಗೆ ತಕ್ಕಂತೆ, ಆ ಓನರಿನ ಕೆಪಾಸಿಟಿಗೆ ತಕ್ಕಂತೆ ಏನ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಮ್ಯಾನ್ಯಲ್ ಆಗಿ ಮೇಂಟೈನ್ ಮಾಡ್ತಕ್ಕಂಥದ್ದು. ಸೊ ಕಂಪ್ಯಾರಿಸನ್ ತಗೊಂಡಾಗ ನಾವು ಬೇಕಾದ್ರೆ ಅಡ್ವಾಂಟೇಜಸ್ ಅನ್ನ ಡಿಫ್ರೆನ್ಸಸ್ ಬಿಟ್ವೀನ್ ಅಂತ ಹೇಳ್ಬಿಟ್ಟು ಸಹ ನಾವು ನೋಡ್ಬೋದು. ಸೊ ಈ ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ಗೆ ಹೋಲಿಸಿದರೆ ಲೆಸ್ ಎಕ್ಸ್ಪೆನ್ಸಿವ್ ಟು ಸೆಟಪ್. ಅದೇ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಬೇಕು, ಸಾಫ್ಟ್ವೇರ್ ಬೇಕು, ಇಂಟರ್ನೆಟ್ ಫೆಸಿಲಿಟಿ ಬೇಕು, ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಟೆಕ್ನಾಲಜಿಯನ್ನ ಬಳಸ್ತಕ್ಕಂತ ವ್ಯಕ್ತಿಗಳು ಬೇಕು. ಅದೇ ಮ್ಯಾನ್ಯಲ್ ಅಂತ ಹೇಳಿದ್ರೆ ಬುಕ್ಸ್ ಆಫ್ ರೆಕಾರ್ಡ್ಸ್, ನೀವೇನು ಪೆಟಿ ಕ್ಯಾಶ್ ಬುಕ್, 2 ಕಾಲಮ್ ಕ್ಯಾಶ್ ಬುಕ್, 3 ಕಾಲಮ್ ಕ್ಯಾಶ್ ಬುಕ್, ಲೆಡ್ಜರ್ ಬುಕ್ಸ್ ಅಥವಾ ಫೈಲ್ಸ್ ಅಂತ ಏನ್ ನಾವು ಮೇಂಟೈನ್ ಮಾಡ್ತೀವಿ, ಅಕೌಂಟ್ ಬುಕ್ಸ್ ಇನ್ನೊಂದು ಮತ್ತದು, ಸೊ ಅದನ್ನ ಲೆಸ್ ಎಕ್ಸ್ಪೆನ್ಸಿವ್ ಆಗಿ ನಾವೇನ್ ಮಾಡ್ಬೋದು, ಸೆಟ್ ಮಾಡ್ಬೋದು ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ. ಅದೇ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ತಗೊಂಡ್ರೆ ಹೆಚ್ಚು ಕಾಸ್ಟ್ಲಿ. ಕರೆಕ್ಟಿಂಗ್ ಎಂಟ್ರೀಸ್ ಮೇ ಬಿ ಈಸಿಯರ್ ವಿತ್ ಮ್ಯಾನ್ಯಲ್ ಸಿಸ್ಟಮ್ ಆಸ್ opposite to computerized ones that can leave a complicated audit trails. ನೋಡಿ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಎಡಿಟ್ ಫೆಸಿಲಿಟಿ ಇಲ್ಲದೆ ಇರಬಹುದು. ಎಡಿಟ್ ಹಾಕಿ ಏನಾದ್ರು ಚೇಂಜಸ್ ಆದ್ರೆ ನಾವು ಕರೆಕ್ಟ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ವೆರಾಸ್ ಮ್ಯಾನ್ಯಲ್ ಅಲ್ಲಿ ಹಳಸಿ ತಿದ್ದು ನಾವು ಬುಕ್ಕೇ ಚೇಂಜ್ ಮಾಡಿ ಏನ್ ಮಾಡ್ಬೋದು, ಆಡಿಟ್ ಟೈಮ್ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಅಡ್ವಾಂಟೇಜ್ ಕಂಪನಿಗೆ. ದ ರಿಸ್ಕ್ ಆಫ್ ಕರಪ್ಟೆಡ್ ಡೇಟಾ ಇಸ್ ಮಚ್ ಲೆಸ್. ಒಂದ್ಸತಿ ಬುಕ್ ಎಲ್ಲ ನೀಟಾಗಿ ಬರೆದು ಬಿಟ್ಟಿದೀವಿ, ಬುಕ್ ಅನ್ನ ಪ್ರಿಸರ್ವ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಪೇಜ್ ನ ಅರ್ಧಿ ಬೇರೆ ತರ ಮೆತ್ತಿದೀವಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಕರಪ್ಟೆಡ್. ಅದೇ ಸಿಸ್ಟಮ್ ಅಲ್ಲಿ ಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಎಡಿಟ್ ಹಾಕೊಂಡು ನಾವು ಚೇಂಜಸ್ ಅನ್ನ ಮಾಡಿ ಕರಪ್ಟ್ ಮಾಡ್ಬಿಡ್ಬೋದು, ಮೋಸ. ಬಟ್ ಮ್ಯಾನ್ಯಲ್ ಅಲ್ಲಿ ಅದು ಸಾಧ್ಯ ಇಲ್ಲ. ಅದೊಂದು ಅಡ್ವಾಂಟೇಜ್. ಡೇಟಾ ಲಾಸ್ ಇಸ್ ಲೆಸ್ ಆಫ್ ರಿಸ್ಕ್. ಇಲ್ಲಿ ಡೇಟಾ ಅನ್ನೋದು ಲಾಸ್ ಆಗ್ಲಿಕ್ಕೆ ಆಗದೇ ಇಲ್ಲ. ಅಲ್ಲಿ ಬೇಕಾದ್ರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ ಡೇಟಾ ಲಾಸ್ ಆಗ್ಬಹುದು. ರಿಗೈನ್ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾ ಇದೀವಿ, ಅದು ಸಮಂಜಸ. ಬಟ್ ಇಲ್ಲಿ ನಾವು ಬುಕ್ ಅನ್ನ ಪ್ರಿಸರ್ವ್ ಮಾಡಿದಾಗ ಡೇಟಾ ಲಾಸ್ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ರೆಕಾರ್ಡ್ಸ್ ಆರ್ ಸ್ಟೋರ್ಡ್ ಇನ್ ಎ ಫೈರ್ ಪ್ರೂಫ್ ಎಕ್ವಿಪ್ಮೆಂಟ್. ನಾವು ಫೈರ್ ಪ್ರೂಫ್ ಅಗ್ನಿ ಅನಾಹುತ ಆದ್ರೂ ಸಹ ಅದೇನು ಸುಡಬಾರ್ದು ಅಂತ ಹೇಳಿ ಫೈರ್ ಪ್ರೂಫ್ ಇರ್ತಕ್ಕಂಥ ಎಕ್ವಿಪ್ಮೆಂಟ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಎಲ್ಲಾ ಸುತ್ತೋದ್ರೆ ಅದು ಹಂಗೆ ಇದ್ದಾಗ ನಮ್ಗೆಲ್ಲಾ ಡಾಕ್ಯುಮೆಂಟ್ ಸಿಗಬಹುದು. ಪ್ರಾಬ್ಲಮ್ಸ್ ವಿತ್ ಡ್ಯೂಪ್ಲಿಕೇಟ್ ಕಾಪೀಸ್ ಆಫ್ ದ ಸೇಮ್ ರೆಕಾರ್ಡ್ಸ್ ಆರ್ ಜನರಲಿ ಅವಾಯ್ಡೆಡ್. ಕೆಲವು ಸಂದರ್ಭಗಳಲ್ಲಿ ಡ್ಯೂಪ್ಲಿಕೇಟ್ ಕಾಪೀಸ್ ಈ ತರ ಇರ್ತಕ್ಕಂಥದ್ದನ್ನ ನಾವು ಅವಾಯ್ಡ್ ಅನ್ನ ಮಾಡಬಹುದು ಯಾವ್ದ್ರಲ್ಲಿ, ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ. ಬಟ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ ಸೇಮ್ ಆಗಿ ನಾವು ಕಟ್ ಕಾಪಿ ಪೇಸ್ಟ್ ಅಥವಾ ನೋಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಅವಾಯ್ಡ್ ಅಂತ ಆಗದೇ ಇಲ್ಲ.
ಗುರುತಿಡಿಯಲು ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭಗಳು ಬರ್ಬೋದು ಎಲೆಕ್ಟ್ರಾನಿಕ್ ಅಲ್ಲಿ, ಬಟ್ ಮ್ಯಾನ್ಯಲ್ ಅಲ್ಲಿ ನಾವು ಅದು ಅವಾಯ್ಡ್ ಅನ್ನ ಮಾಡ್ಕೋಬಹುದು ಬುಕ್ಸ್ ಅಲ್ಲಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಒಂದು ಅಡ್ವಾಂಟೇಜಸ್ ಅನ್ನ ಗಮನಿಸಿದ್ವಿ. ಸೊ ಈ ಅಡ್ವಾಂಟೇಜಸ್ ಆದ್ಮೇಲೆ ಲಾಸ್ಟ್ ಆಗಿ ಈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಯಾವ ರೀತಿ ಡೆವಲಪ್ ಮಾಡೋದು, ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕು, ಅದು ಮ್ಯಾನ್ಯಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಯಾವ ರೀತಿ ನಾವು ಡೆವಲಪ್ ಅನ್ನ ಮಾಡ್ತೀವಿ, ಯಾವ ರೀತಿ ಇಲ್ಲಿ ರೆಕಾರ್ಡ್ ಅನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಯಾವತ್ತೂ ಸಹ ಒಂದು ಕಂಪನಿನಲ್ಲಿ ನಾವುಗಳು ಒಂದು ಕಂಪನಿಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ಮಾಡಿದಾಗ, ಒಂದು ರೆಕಾರ್ಡ್ ಅನ್ನ ತಯಾರು ಮಾಡೋದಕ್ಕಿಂತ ಮುಂಚೆ ನಮ್ಮ ಗುರಿಗಳೇನು, ಯಾವ ರೀತಿ ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇಟ್ಕೋಬೇಕು ಅನ್ನೋದ್ರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ. ಹೌ ದ ಬಿಸ್ನೆಸ್ ಶುಡ್ ಬಿ ಪರ್ಫಾರ್ಮ್, ವಾಟ್ ಆರ್ ದ ಗೋಲ್ಸ್ ಆಫ್ ದ ಆರ್ಗನೈಸೇಷನ್, ಪ್ರಿಲಿಮಿನರ್ಲಿ ವಿ ವಾಂಟ್ ಟು ಇನ್ವೆಸ್ಟಿಗೇಟ್. ಸೊ ಅದರ ಪ್ರಕಾರ ನಾವು ಅನಾಲಿಸಿಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್, when we are doing or recording the books of transactions, before that only we want to analyze that what are the activities that we will do. ಸ್ಪೆಸಿಫಿಕ್ ಆಗಿ ನಾವು ಬಿಸ್ನೆಸ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಯಾವೆಲ್ಲ ನಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ನಾವು ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ರೆಕಾರ್ಡ್ಸ್ ಅನ್ನ ತಯಾರಿ ಮಾಡ್ಕೋಬೇಕು. ಐಡೆಂಟಿಫಿಕೇಶನ್ ಆಫ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ, ನಾವ್ ಯಾವ ರೀತಿ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಐದರ್ ಮ್ಯಾನ್ಯಲ್ ಅಥವಾ ಎಲೆಕ್ಟ್ರಾನಿಕ್ ಅನ್ನೋದರ ನಮ್ಮ ಆಧಾರದ ಮೇಲೆ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಳ್ತೀವಿ. ಅಸೈನ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಂದ್ರೆ ಅಸೆಸ್ಮೆಂಟ್ ಅಂತ ಹೇಳಿದ್ರೆ, ನಾವ್ ಏನ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಇಟ್ಕೊಂಡಿದೀವಿ, ಆ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಆಸ್ಪೆಕ್ಟ್ಸ್ ಅನ್ನ ನೋಡಿ ಇನ್ನೇನಾದ್ರೂ ಚೇಂಜಸ್ ಬೇಕಿದ್ರೆ ಮಾಡ್ಕೊಂಡು ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಮಾಡ್ಕೋಬಹುದು. ಸ್ಟ್ರಾಟಜೀಸ್, ರೂಲ್ಸ್, ರೆಕಾರ್ಡ್ಸ್, ರೆಗ್ಯುಲೇಷನ್ಸ್ ಅನ್ನ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇದೆಲ್ಲ ನಾವು ಪ್ರಿಲಿಮಿನರಿ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಪಡ್ಕೊಂಡು ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಡಿಸೈನ್ ಮಾಡ್ಕೊಳ್ತೀವಿ ಬೇಸ್ಡ್ ಆನ್ ದ ನಾಲೆಜ್ ಆಫ್ ದ ಒರಿಜಿನಲ್ ರಿಕ್ವೈರ್ಮೆಂಟ್ ಆಫ್ ದ ಆರ್ಗನೈಸೇಷನ್. ನಮ್ಮ ಒಂದು ಕಂಪನಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟ್ ಬೇಸ್ಡ್ ಅಲ್ಲಿ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ತಯಾರಿಯನ್ನ ಮಾಡ್ಕೊಳ್ತೀವಿ. ನಮ್ಗೆ ಯಾವ ರೀತಿ ಇದೆಯೋ, ಸೊ ಆ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ನೋಡ್ಕೊಂಡು ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಇದರ ಮ್ಯಾನ್ಯಲ್ ಎಲೆಕ್ಟ್ರಾನಿಕ್ ಗುರುತಿಸಿ ಡಿಸೈನ್ ಅಥವಾ ಡೆವಲಪ್ ಅನ್ನ ಮಾಡ್ತೀವಿ. ನಮ್ದೇ ಆದಂತಹ ಶೈಲಿಯಲ್ಲಿ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ಕೋಬಹುದು, ಅಥವಾ ನಮ್ದೇ ಆದಂತಹ ಶೈಲಿಯಲ್ಲಿ ಬುಕ್ಸ್ ಆಫ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಈ ರೀತಿ ನಾವು ರೆಕಾರ್ಡ್ ಅನ್ನ ಮಾಡ್ಕೊಂಡು ಇಂಪ್ಲಿಮೆಂಟೇಶನ್ ಅಂತ ಹೇಳಿದ್ರೆ, ಏನ್ ನಾವು ಡಿಸೈನ್ ಮಾಡಿರ್ತೀರಿ ಅದನ್ನ ಅಸ್ತಿತ್ವಕ್ಕೆ ತಂದು ಅದನ್ನ ಪೋಸ್ಟ್ ಇಂಪ್ಲಿಮೆಂಟೇಶನ್ ಅಂತ ಹೇಳಿದ್ರೆ, ನಾವು ಫೈನಲ್ ಆಗಿ ಆ ಆಪರ್ಚುನಿಟಿಯನ್ನ ತೆಗೆದುಕೊಂಡು ದ ನ್ಯೂ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಮಾಡ್ಕೊಳ್ತಾ, ಆ ಇಂಪ್ಲಿಮೆಂಟೇಶನ್ ಅಂದ್ರೆ ಅಸ್ತಿತ್ವಕ್ಕೆ ತಂದ್ಕೊಂಡು ಏನಾದ್ರೂ ಫಾಲ್ಟ್ಸ್ ಫೇಲ್ಯೂರ್ಸ್ ಇದ್ರೆ ಅದನ್ನ ಚೇಂಜಸ್ ಅನ್ನ ಮಾಡ್ಕೊಳ್ತಾ ಕಂಪನಿಯಲ್ಲಿ ನಾವು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವುಗಳು ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ಅಸ್ತಿತ್ವಕ್ಕೆ ತಂದು ಅದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜೀಸ್, ರೂಲ್ಸ್, ರೆಗ್ಯುಲೇಷನ್ಸ್ ಅನ್ನ ತಯಾರಿ ಮಾಡಿಕೊಂಡು ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿ ಅಸ್ತಿತ್ವಕ್ಕೆ ತಂದು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಪೋಸ್ಟ್ ಇಂಪ್ಲಿಮೆಂಟೇಶನ್ ಅಂತ ಆಮೇಲೆ ಇಂಪ್ಲಿಮೆಂಟ್ ಮಾಡಿದ ನಂತರ ನಾವು ಅದರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ತಾ ನಾವು ಕಂಪನಿ ಅಥವಾ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರ್ತಕ್ಕಂತ ಎಲ್ಲಾ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಅನ್ನ ಮಾಡಿ ಒಂದು ಚೆಕ್ ಲಿಸ್ಟ್ ಪ್ರಿಂಟೆಡ್ ಡಾಕ್ಯುಮೆಂಟ್ ಅನ್ನ ಇಟ್ಕೊಳ್ತೀವಿ. ಮ್ಯಾನ್ಯಲ್ ಇದ್ರೆ ಇರುತ್ತೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇದ್ರೆ ಅದನ್ನ ಒಂದು ಪ್ರಿಂಟೆಡ್ ಕಾಪಿ ಆಗಿಯೂ ಸಹ ನಾವೇನ್ ಮಾಡ್ತೀವಿ ಇಟ್ಕೊಂಡು ನಾವು ಫ್ಯೂಚರ್ ರೆಫರೆನ್ಸಸ್ಗೆ, ಫರ್ದರ್ ರೆಫರೆನ್ಸಸ್ಗೆ ಮೇಂಟೈನ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. So these ends with the first module to you people, that is called as the introduction related to the event management. Introduction related to the event management. So in this chapter, we people are studied in depthly what do you mean by event, characteristic features, types, key decision makers, policies, procedures, record keeping system. So ಇವೆಲ್ಲವೂ ಸಹ ಒಂದು ಈವೆಂಟ್ ಗೆ ಸಂಬಂಧಪಟ್ಟಂತೆ ಇದೆ. ಬೇಸ್. ಸೊ ಈ ಚಾಪ್ಟರ್ ಅಲ್ಲಿ ನಮಗೆ 14 ಮಾರ್ಕ್ಸ್ ಒಂದು, 6 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಟೋಟಲಿ 22 ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಫಸ್ಟ್ ಚಾಪ್ಟರ್ ಟು ಯು ಪೀಪಲ್.
ಇನ್ನು ಸೆಕೆಂಡ್ ಚಾಪ್ಟರ್ ಗೆ ಬಂದಿದ್ದೆ ಆದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್. ಇನ್ನು ಇಲ್ಲಿ ನಾವು ಒಂದು ಈವೆಂಟ್ ಅನ್ನ ಸ್ಟಾರ್ಟ್ ಮಾಡೋದು ಹೆಂಗೆ, ಆ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಹೆಂಗಿರ್ಬೇಕು, ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ಗೈಡ್ ಲೈನ್ಸ್ ಸ್ಟೆಪ್ ಬೈ ಸ್ಟೆಪ್ ನಾವೇನೆಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೋಬೇಕು, ಪರ್ಮಿಟ್ಸ್ ಏನು, ಲೈಸೆನ್ಸಸ್ ಯಾವು, ದೆನ್ ಯುಟಿಲಿಟೀಸ್ ಏನೆಲ್ಲ ಗೈಡ್ ಲೈನ್ಸ್ ಬೇಕಾಗತ್ತೆ ನಮಗೆ, ಅಲ್ಲಿ ನಾವ್ ಏನೆಲ್ಲ ಹೆಲ್ತ್ ಅಂಡ್ ಸೇಫ್ಟಿ ಮೆಜರ್ಸ್ ತಗೊಳ್ಬೇಕು, ಯಾವ ರೀತಿ ಈವೆಂಟ್ ಅನ್ನ ನಡ್ಸ್ಕೊಳ್ತಾ ಹೋಗ್ಬೇಕು, ಟ್ಯಾಕ್ಸ್ ಯಾವ ರೀತಿ ಕಟ್ಟಿರ್ತೀವಿ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಡಾಕ್ಯುಮೆಂಟ್ಸ್ ಅನ್ನ ತಯಾರಿ ಮಾಡ್ಕೊಳ್ತೀವಿ. ಅದನ್ನ ನಾವು ಪ್ರೊಸೀಜರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್, ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಈವೆಂಟ್ ಅನ್ನ ನಡೆಸ್ಕೊಳ್ತಾ ಹೋಗ್ತೀವಿ ಒಂದು ಪ್ರೋಗ್ರಾಮ್ ಅನ್ನ ಅನ್ನೋದನ್ನ ನಾವಿಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಅಲ್ಲಿ ನಾನು ಏನ್ ಮಾಡ್ತೀನಿ, ನಿಮ್ಗೆ ರೆಕಾರ್ಡಿಂಗ್ ಅನ್ನ ಕಳಿಸ್ತೀನಿ. ಅದನ್ನ ಸೆಕೆಂಡ್ ಚಾಪ್ಟರ್. ಸೊ ದೀಸ್ ಎಂಡ್ಸ್ ವಿತ್ ದ ಫಸ್ಟ್ ಚಾಪ್ಟರ್, that is we are already wind up with the marks called as 22 marks. I'll wind up here. I'll be with you with the introduction class to the next chapter in the next video. Thank you, my dear children.